ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ನಿಲುವನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ಸ್ಮಾಲ್ ಸೈಜು, ಚಿಕ್ಕ ಸೈಜು. ನೋಡಿ, ಇದನ್ನು ದೇವ್ರು ಕೂರಿಸೋದಕ್ಕೆ ಬೇಕಂತ ಹೇಳಿದರು, ಹಾಗಾಗಿ ತುಂಬ ಚಿಕ್ಕ ಸೈಜಲ್ಲಿ ನಿಲುವನ್ನು ಹಾಕಿದ್ದೀನಿ. ಸೊ ಇದನ್ನು ನಿಲುವು ಅಂತಲೂ ಕರೀತಾರೆ, ಆಕಾಶ್ ಬುಟ್ಟಿ ಅಂತಲೂ ಕರೀತಾರೆ, ಪ್ಲ್ಯಾಂಟ್ ಹೋಲ್ಡರ್ ಅಂತ ಕೂಡ ಕರೀತಾರೆ. ನೋಡಿ ಹೀಗಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಇದು ಆರೆಂಜ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಹಾಕಿರೋದು, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಈ ರೀತಿ ಬಂದಿದೆ. ಸೊ ಚಿಕ್ಕದಾಗಿದ್ರೂ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಲುಕ್ ಇದೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಒಂದು ನಿಲುವನ್ನು ತೋರಿಸ್ಕೊಟ್ಟಿದ್ದೀನಿ, ಅದು ಲೆಂತಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದಕ್ಕೆ ರಿಂಗ್ ಬಳಸಿಲ್ಲ, ಇದಕ್ಕೆ ನಾನು ರಿಂಗ್ ಬಳಸ್ಕೊಂಡಿದ್ದೀನಿ, ರಿಂಗ್ ಬಳಸಿ ಹಾಕಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ ಹೀಗೆ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಹೀಗೆ ಕಾಣಿಸ್ತಾ ಇದೆ. ಇದು ಡಬಲ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕಲರಲ್ಲಿ ಬೇಕಾದರೂ ನೀವು ಹಾಕ್ಕೋಬೋದು, ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ವಿಡಿಯೋ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಡಾರ್ಕ್ ಗ್ರೀನ್ ಕಲರು ಮ್ಯಾಕ್ರಮ್ ವೈರ್ನ ತೊಗೊಂಡಿದ್ದೀನಿ. ಸೊ ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನಿಗೆ ನಾನಿಲ್ಲಿ ಆರೆಂಜ್ ಕಲರು ಮ್ಯಾಕ್ರಮ್ ವೈರ್ನ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ನಿಲುವನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ವೈರ್ನ ಅಳತೆ ಮಾಡ್ಕೊಳ್ಳೋದಕ್ಕೆ ಟೇಪ್ ಬೇಕು, ಟೈಲರಿಂಗ್ ಟೇಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ನೋಡಿ, ಇದು 6 ಇಂಚಿಂದು ರಿಂಗು, ಸ್ಟೀಲ್ ರಿಂಗ್ ತೊಗೊಂಡಿದ್ದೀನಿ. 6 ಇಂಚಿನ ರಿಂಗು 2 ರಿಂಗ್ ಬೇಕಾಗತ್ತೆ. ಸೊ ನಾನಿಲ್ಲಿ 2 ರಿಂಗ್ನ ತೊಗೊಂಡಿದ್ದೀನಿ. ಮತ್ತು ಕ್ಯಾಂಡಲ್ ಬೇಕು. ಬೀಡ್ಸ್ ನೋಡಿ, ನಾನು ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಶೈನಿಂಗ್ ಬೀಡ್ಸ್ ಇದು. ಸೊ ಶೈನಿಂಗ್ ಬೀಡ್ಸ್ ಇದು. ನಾನು ಪಿಂಕ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಹಾಕೋತಿರೋ ನೋಡಿಕೊಂಡು ನೀವು ಆ ಕಲರಲ್ಲಿ ಬೀಡ್ಸ್ನ ತೊಗೋಬೇಕಾಗತ್ತೆ. ಇದೇ ಥರ ಬೀಡ್ಸ್ ತೊಗೋಬೇಕಂತೇನಿಲ್ಲ ಫ್ರೆಂಡ್ಸ್. ಹೋಲ್ ನೋಡಿ, ಮ್ಯಾಕ್ರಮ್ ವೈರು 2 ವೈರ್ ತೋರುವಷ್ಟು ಹೋಲ್ ಇರಬೇಕು. ಸೊ ಇಷ್ಟು ಹೋಲ್ ಇದ್ದರೆ ನೀವು ಯಾವ ಬೀಡ್ಸ್ ಬೇಕಾದರೂ ತೊಗೋಬೋದು. ನೋಡಿಬಿಟ್ಟು ತೊಗೊಳ್ಳಿ, ಮಾರ್ಕೆಟಲ್ಲಿ ತುಂಬ ಡಿಸೈನ್ಸ್ ಅವೈಲಬಲ್ ಇದೆ. ಮತ್ತು ನಾನಿಲ್ಲಿ ಬೆಲ್ ಟೈಪಲ್ಲಿ ಒಂದು ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಬೆಲ್ ಟೈಪಲ್ಲಿ ನಾನು ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಕೆಳಭಾಗದಲ್ಲಿ ಹಾಕೋದಕ್ಕೆ ತೊಗೊಂಡಿದ್ದೀನಿ. ಸೊ ಈ ಬೀಡ್ಸ್ ಬಂದು ಒಂದು 50 ಗ್ರಾಮ್ಸ್, 50 ಗ್ರಾಮ್ ಅಷ್ಟು ಬೀಡ್ಸ್ ಬೇಕಾಗುತ್ತೆ. ಇದೊಂದು 20 ಗ್ರಾಮ್ ಅಷ್ಟು ಬೀಡ್ಸ್ ಬೇಕಾಗುತ್ತೆ. ಇದು ಕೆಳಭಾಗಕ್ಕೆ ಮಾತ್ರ ಹಾಕೋದಕ್ಕೆ, ಇದು ಮಧ್ಯದಲ್ಲಿ ಹಾಕೋದಕ್ಕೆ. ಸೊ ಇದು ಒಂದು 50 ಗ್ರಾಮ್ ಅಷ್ಟು ಬೀಡ್ಸ್ ಬೇಕಾಗುತ್ತೆ. ನೀವು ಕೆಳಭಾಗದಲ್ಲಿ ಯಾವುದು ಬೀಡ್ಸ್ ಹಾಕ್ತೀರಾ ಅದು ಒಂದು 20 ಗ್ರಾಮ್ ಅಷ್ಟು ಬೀಡ್ಸ್ ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಕ್ಯಾಂಡಲ್ ತೊಗೊಂಡಿದ್ದೀನಿ. ನಮಗೆ ಲಾಸ್ಟಲ್ಲಿ ಇದನ್ನು ವೈರ್ನ ಸುಟ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಕ್ಯಾಂಡಲ್ ಬೇಕಾಗುತ್ತೆ. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಸೊ ಇವಾಗ ಡಿಸೈನ್ ಯಾವ ರೀತಿ ಹಾಕೋದಂತ ನೋಡೋಣ. ಅದಕ್ಕೂ ಮುಂಚೆ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ಕಾರ್ಡ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ವೈರ್ದು ಮೆಷರ್ಮೆಂಟ್ನ ನೋಡೋದಾದರೆ ಫಸ್ಟು ನೋಡಿ, ಟೇಪಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ಪೂರ್ತಿ ಟೇಪ್ ತೊಗೋಬೇಕು. ನಾನಿಲ್ಲಿ ಟೈಲರಿಂಗ್ ಟೇಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಟೇಪು ಹೀಗೆ ಮಡ್ಚ್ಕೊಂಡು ರಿವರ್ಸ್ ತೊಗೋಬೇಕು. ಟೋಟಲ್ ಇದೇ ರೀತಿ 3 ಟೇಪ್ ಅಳತೆ ನಾವು ತೊಗೋಬೇಕು. 2 ಮತ್ತೆ ಮಡಚ್ಕೊಂಡು ನೋಡಿ 3 ಟೇಪ್ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, 3 ಟೇಪ್ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ, ಇದೇ ಪೀಸ್ ಅಳತೆ ಇಟ್ಕೊಂಡು ಆರೆಂಜ್ ಕಲರಲ್ಲಿ 6 ಪೀಸು, ಗ್ರೀನ್ ಕಲರಲ್ಲಿ 6 ಪೀಸು, ಟೋಟಲಾಗಿ 12 ಪೀಸು. ಅದರಲ್ಲಿ ಆರೆಂಜ್ ಕಲರ್ 6 ಪೀಸು, ಗ್ರೀನ್ ಕಲರ್ 6 ಪೀಸಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇವಾಗ ನಾನು ಅಷ್ಟು ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ನಾನಿಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ರೀನಲ್ಲಿ 6 ಪೀಸು, ಆರೆಂಜಲ್ಲಿ 6 ಪೀಸು,
ಒಟ್ಟು 12 ಪೀಸು. ಅದರಲ್ಲಿ 6 ಹಸಿರು ಕಲರು, 6 ಕೇಸರಿ ಕಲರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಡಿಸೈನ್ ಹಾಕ್ಕೊಂಡು ಯಾವ ರೀತಿ ನಿಲುವನ್ನು ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟು ನಾನಿಲ್ಲಿ 1 ಪೀಸ್ ವಯರ್ನ ತೊಗೊಂಡಿದ್ದೀನಿ. 1 ಪೀಸ್ ವಯರ್ನ ತೊಗೊಂಡು 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಸೆಂಟ್ರಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದೇ ರೀತಿ ನಾವು ಎಲ್ಲ ವಯರ್ನು ಫೋಲ್ಡ್ ಮಾಡ್ಕೋಬೇಕು. ಇವಾಗ ನಾನು ಎಲ್ಲ ವಯರ್ನು ಇದೇ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಎಲ್ಲ ವಯರ್ನು ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ನಾವು ಸೆಂಟ್ರಿಗೆ ಫೋಲ್ಡ್ ಮಾಡಿರೋದನ್ನು ಹೀಗೆ ಜೋಡಿಸ್ಕೋಬೇಕು. ನೋಡಿ, ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಸೆಂಟ್ರು. ಈಗ ಇಷ್ಟು ವೈರು ಸಮವಾಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಚೂರು ಏರುಪೇರು ಬರುತ್ತೆ, ಸ್ವಲ್ಪ ಏರುಪೇರು ಬರುತ್ತಷ್ಟೆ. ನೋಡಿ, ಇವಾಗ ಇದು ಸೆಂಟರ್ ಅಲ್ವಾ, ಈ ಸೆಂಟರಿಂದ ನಾನು ಇಲ್ಲಿ 1.5 ಟೇಪ್ ಅಳತೆಯಲ್ಲಿ ವಯರ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಆರೆಂಜ್ ಬೇಕಂದರೆ ಆರೆಂಜ್, ಗ್ರೀನ್ ಬೇಕಂದರೆ ಗ್ರೀನ್, ನೀವು ಯಾವ ಕಲರ್ ಹಾಕ್ತಿರೋ ಅದರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ನೀವು ಹಾಕ್ಕೋಬೋದು. ನೋಡಿ, ಇಲ್ಲಿಂದ ನಾನು ಇಲ್ಲಿಗೆ ಒಂದು ನಾಟ್ ಹಾಕೋತೀನಿ. ನೋಡಿ, ಇದು ಸೆಂಟ್ರ್ ಅಲ್ವಾ, ಇಲ್ಲಿಗೆ ನಾನು ಈ ವೈರ್ನ ತೊಗೊಂಡು ನಾಟ್ ಹಾಕೋತೀನಿ. ನೀವು ಬೇಕಂದರೆ ಮಾರ್ಕ್ ಮಾಡ್ಕೋಬೋದು, ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಮಾರ್ಕ್ ಮಾಡ್ಕೋಬೋದು. ನಾವು ಈ ಕಡೆ ಸೈಡಲ್ಲಿ ಎಷ್ಟು ಲೆಂತಲ್ಲಿ ತೊಗೋತೀವೋ ಆ ಕಡೆ ಸೈಡಲ್ಲಿ ಅಷ್ಟೇ ಲೆಂತಲ್ಲಿ ನಾವು ತೊಗೋಬೇಕಾಗತ್ತೆ. ಸೊ ಇಲ್ಲಾಂದರೆ ಒಂದು ಸೈಡ್ ಉದ್ದ ಒಂದು ಸೈಡ್ ತುಂಡ ಬಂದುಬಿಡತ್ತೆ ವೈರು. ನೋಡಿ, ಈ ರೀತಿ ನಾಟ್ ಹಾಕ್ಕೋಬೇಕು, ಟೈಟಾಗಿ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಈ ವೈರ್ನ ಇದ್ರೊಳಭಾಗಕ್ಕೆ ಬಿಟ್ಕೋಬೇಕು. ಇವಾಗ ಇಲ್ಲಿಂದ ನಾವು ಈ ವೈರ್ನ ಸುತ್ಕೊಂಡು ಬರಬೇಕು. ನೋಡಿ, ಹೀಗೆ ಫುಲ್ಲು ಟೈಟಾಗಿ ಸುತ್ಕೊಂಡು ಬರಬೇಕು. ಮತ್ತು ಪಕ್ಕನೇ ಸುತ್ತಬೇಕು, ಗ್ಯಾಪ್ ಬರಬಾರ್ದು. ಒಳಭಾಗದಲ್ಲಿರೋ ವೈರು ನಮಗೆ ಹೊರಭಾಗಕ್ಕೆ ಕಾಣಿಸ್ಬಾರ್ದು, ಆ ರೀತಿ ನೀವು ಸುತ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸುತ್ಕೊಂಡು ಬರಬೇಕು. ನೋಡಿ, ಒಳಭಾಗದಲ್ಲಿರೋ ವೈರು ಹೊರಭಾಗಕ್ಕೆ ಕಾಣಿಸ್ಬಾರ್ದು. ನೋಡಿ, ಇವಾಗ ಹೀಗೆ ಈ ರೀತಿ. ಈಗ ನೋಡಿ, ಇವಾಗ ಕರೆಕ್ಟಾಗಿ ಬಂದಿದೆ. ಈಗ ನಾನು ಲೆಂತ್ ನೋಡ್ಕೋತೀನಿ. ಸೊ ನೋಡಿ, ಇಷ್ಟಕ್ಕೆ ನಾನು ಕರೆಕ್ಟಾಗಿ ಸುತ್ಕೊಂಡಿದ್ದೀನಿ. ಈ ಕಡೆ ಎಷ್ಟು ಸೆಂಟ್ರಿಂದ ಈ ಕಡೆ ಎಷ್ಟು ಲೆಂತಲ್ಲಿ ತೊಗೊಂಡಿದ್ದೀನಿ, ಈ ಕಡೆನೂ ಅಷ್ಟೇ ಲೆಂತಲ್ಲಿ ತೊಗೊಂಡಿದ್ದೀನಿ. ಇವಾಗ ಈ ವೈರ್ ಇದೆಯಲ್ವಾ, ಈ ವೈರ್ನ ನೋಡಿ ಹೀಗೆ ಎರಡೂ ಸೇರಿಸಿ ನೋಡಿ, ಈ ರೀತಿ ಈ ಕಡೆ ಸೈಡು ಈ ಕಡೆ ಸೈಡು ಎರಡನ್ನೂ ಸೇರಿಸಿ
ನಾವು ಹೀಗೆ ಸುತ್ಕೋಬೇಕು, ಟೈಟಾಗಿ ಸುತ್ಕೋಬೇಕು. ಇಲ್ಲೂ ಅಷ್ಟೇ ಪಕ್ಕನೇ ಸುತ್ಕೋಬೇಕು, ಟೈಟಾಗಿ ಸುತ್ಕೋಬೇಕು. ಮತ್ತು ಇಲ್ಲಿ ವೈರ್ಗಳು ಕಾಣಿಸ್ಬಾರ್ದು. ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಪಕ್ಕನೇ ನೀಟಾಗಿ ಒಳಭಾಗದಲ್ಲಿರೋ ವೈರು ಕಾಣಿಸ್ದಲ್ಲೇ ರೀತಿ ನಾವು ಸುತ್ಕೋಬೇಕಾಗತ್ತೆ. ನಿಮಗಿದು ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ಹಾಕ್ಕೋಬೋದು. ಸೊ ನಾನು ಇದನ್ನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ, ನೀವು ದೊಡ್ಡದಾಗಿ ಬೇಕಾದರೂ ಹಾಕ್ಕೋಬೋದು. ನೋಡಿ ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ನ ಹೀಗೆ ಎಳ್ಕೋಬೇಕು ಟೈಟಾಗಿ. ಈ ವೈರ್ಗಳು ಒಳಭಾಗದಲ್ಲಿ ಲೂಸ್ ಆಗಿದ್ದರೆ ಹಿಂಗೆ ಎಳೆದಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ವೈರ್ ಕೂಡ ಕಾಣೋದಿಲ್ಲ. ನೋಡಿ ನಮಗೆ ವೈರ್ ಗ್ಯಾಪು ಕಮ್ಮಿ ಆಯಿತು. ನೋಡಿ ಈ ಕಡೆ ಇದು ಸ್ವಲ್ಪ ಇಲ್ಲಿ ನಾಟ್ ಹಾಕಿರೋದ್ರಿಂದ ಇದು ಸ್ವಲ್ಪ ಕಾಣುತ್ತೆ. ನೋಡಿ ಈ ಕಡೆ ಸೈಡಲ್ಲಿ ಒಂಚೂರು ಕಾಣೋದಿಲ್ಲ. ಸೊ ಇವಾಗ ಇದನ್ನು ನಾವು ಸುಟ್ಬಿಟ್ಟು ಇಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ನಾನಿಲ್ಲಿ ಇದನ್ನು ಸುಟ್ಟುಬಿಟ್ಟು ನೋಡಿ ಈ ವೈರ್ನ ಸ್ವಲ್ಪ ಈಗ ಮೆಲ್ಟ್ ಮಾಡಿಕೊಂಡು ಇದನ್ನು ಇಲ್ಲಿ ಕಚ್ಚಿಸ್ಕೋತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಈ ರೀತಿ ಕಚ್ಚಿಸ್ಕೋಬೇಕು. ಇವಾಗ ಇದು ಸ್ಟಿಫಾಗಿ ಕೂತಿದೆ. ಇವಾಗ ಇಲ್ಲಿ 4 ವೈರು ಒಂದೇ ಕಲರಲ್ಲಿ ಬಂದಿರೋ 4 ವೈರ್ನ ತೊಗೋಬೇಕು. ನೋಡಿ ಒಂದೇ ಕಲರಲ್ಲಿ ಬಂದಿರೋ 4 ವೈರ್ನ ತೊಗೊಂಡು ಎಡಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ನೋಡಿ ಈ ಎರಡು ಮಧ್ಯದಲ್ಲಿರೋ ಈ 2 ವೈರ್ ಮೇಲ್ಭಾಗಕ್ಕೆ ಇಟ್ಕೊಂಡು ಬಲಭಾಗದಲ್ಲಿರೋ ಮೊದಲನೇ ವೈರ್ನ ತೊಗೊಂಡು ನೋಡಿ ಎಡಭಾಗದಿಂದ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ ಈ ವೈರ್ ಮೇಲ್ಭಾಗದಿಂದ 2 ವೈರ್ ಕೆಳಭಾಗದಿಂದ ಈ ವೈರ್ ಒಳಭಾಗದಿಂದ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಒಂದೇ ಕಡೆಯಿಂದನೇ ನಾವು ನಾಟ್ ಹಾಕ್ಕೋಬೇಕಾಗುತ್ತೆ. 2 ಸೈಡು ನಾವು ನಾಟ್ ಹಾಕ್ಕೋಬಾರ್ದು. ಇದು ಟ್ವಿಸ್ಟ್ ಆಗೋದಕ್ಕೆ ನಾವು ಈ ರೀತಿ ಹಾಕ್ಕೋತೀವಿ. ಸೊ ಇದು ಹಾಫ್ ನಾಟು, ಅರ್ಧ ನಾಟ್ ಇದು. ಸೊ ನೋಡಿ ಹೀಗೆ ಹಾಕ್ಕೊಂಡು ಬರಬೇಕು. ಹೀಗೆ ಹಾಕ್ಕೊಂಡು ಬಂದರೆ ನಿಮಗೆ ಅದು ಟ್ವಿಸ್ಟ್ ಆಗ್ತಾ ಬರುತ್ತೆ, ಸ್ಪೈರಲ್ ಟೈಪಲ್ಲಿ ಬರುತ್ತೆ. ಸೊ ಒಂದೇ ಸೈಡೇ ಹಾಕ್ಕೋಬೇಕು. ಎಡಭಾಗದಿಂದ ನೀವು ಮೊದಲನೇ ಸತಿ ಎಡಭಾಗದಿಂದ ತೊಗೊಂಡ್ರೆ ಎಡಭಾಗದಿಂದನೇ ಹಾಕ್ಕೊಂಬರ್ಬೇಕು, ಇಲ್ಲ ಬಲಭಾಗದಿಂದ ತೊಗೊಂಡ್ರೆ ಬಲಭಾಗದಿಂದನೇ ನಾವು ಹಾಕ್ಕೊಂಡು ಬರಬೇಕಾಗತ್ತೆ. ಮಧ್ಯದಲ್ಲಿ ಚೇಂಜ್ ಮಾಡಬಾರ್ದು. ಸ್ವಲ್ಪ ಈ ಥರ ಹಾಕ್ಕೊಂಡು ಆಮೇಲೆ ನಾವು ಒಂದು ಬೀಡ್ಸ್ನ ಹಾಕ್ಕೊಂಡು ಅದಾದಮೇಲೆ ನಾವು ನಾರ್ಮಲಾಗಿ 2 ಸೈಡು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಇದು ಟ್ವಿಸ್ಟ್ ಆಗ್ತಾ ಬರುತ್ತೆ. ನೋಡಿ ಈ ರೀತಿ ನೋಡಿ ನೀವು ಒಂದೇ ಕಡೆ ಹಾಕ್ಕೊಳ್ತಾ ಬಂದರೆ ಈ ರೀತಿ ಟ್ವಿಸ್ಟ್ ಆಗ್ತಾ ಹೋಗುತ್ತೆ. ನೋಡಿ ಹೀಗೆ ಅದೇ ಟ್ವಿಸ್ಟ್ ಆಗಿಬಿಡುತ್ತೆ. ಸೊ ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೋದಂತ. ಇದು ನಾನು ಒಂದಿಷ್ಟುದ್ದವರೆಗೂ ಹಾಕ್ಕೋತೀನಿ, ಇಷ್ಟುದ್ದ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಇಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ನಾನು ಒಂದು ಮಣಿನ ಹಾಕ್ಕೋತಾ ಇದ್ದೀನಿ.
ನೋಡಿ ಇಲ್ಲಿಗೆ ನಾನು ಒಂದು ಮಣಿನ ಹಾಕ್ಕೊಂಡು ನೋಡಿ ಈ ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಹೀಗೆ ಮಧ್ಯದಲ್ಲಿರೋ 2 ವೈರ್ಗೆ ಮಣಿ ಹಾಕ್ಕೊಂಡಿದ್ದೀನಿ ನೋಡಿ ಹೀಗೆ. ಇವಾಗ ಇಲ್ಲಿಂದ ನಾವು ಡಬಲ್ ನಾಟ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ, ಅಂದರೆ ಪೂರ್ತಿ ನಾಟ್ ಹಾಕ್ಕೋಬೇಕು ನೋಡಿ ಈ ರೀತಿ. ಫಸ್ಟು ಎಡಭಾಗದಿಂದ ಈ 2 ವೈರ್ ಮೇಲ್ಭಾಗದಿಂದ ನೋಡಿ ಈ ರೀತಿ ತೊಗೊಬೇಕಲ್ವಾ, ಹೀಗೆ ತಗೊಂಡು ಈಗ ಬಲಭಾಗದಿಂದ ನೋಡಿ ಹೀಗೆ. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಬೇಸಿಕ್ ನಾಟ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ನೋಡಿ ಈ ರೀತಿ. ನೋಡಿ ಇವಾಗ ಕೆಳಭಾಗದಲ್ಲಿ ನಾವು ಈ ರೀತಿ ನಾಟ್ನ ಹಾಕ್ಕೊಂಡು ಬರಬೇಕಾಗುತ್ತೆ. ಸೊ ಇವಾಗ ಇದೇ ರೀತಿ ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ನಾಟ್ ಹಾಕ್ಕೊಂಡು, ಸೊ ಇಲ್ಲಿ ಮೇಲ್ಭಾಗದಲ್ಲಿ ನಾನು ಯಾವ ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ ಈ ಕಡೆ ಕೆಳಭಾಗದಲ್ಲಿ ನಾನು ಅದೇ ಲೆಂತಲ್ಲೇ ಹಾಕೋತೀನಿ. ಸೊ ಅಷ್ಟು ಲೆಂತಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಫೋಲ್ಡ್ ಮಾಡಿದಾಗ ನಮಗೆ ಒಂದೇ ಲೆವೆಲಲ್ಲಿ ಬರಬೇಕು, ಇಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ನೋಡಿ ನಾನು ಈ ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದು ನನಗೆ ಆರ್ಡರ್ ಇದೆ, ಅವ್ರು ಇದೇ ಲೆಂತಲ್ಲಿ ಕೇಳಿದ್ದಾರೆ, ಹಾಗಾಗಿ ನಾನು ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೋಸ್ಕರ ಬೇಕಂತ ಕೇಳಿದರು, ಹಾಗಾಗಿ ಚಿಕ್ಕದಾಗಿ ಕೇಳಿದ್ದಾರೆ. ಸೊ ನಾನು ಚಿಕ್ಕದಾಗಿ ಹಾಕ್ಕೊಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಲೆಂತಲ್ಲಿ ನೋಡಿ ಇಷ್ಟು ಲೆಂತಲ್ಲಿ ನೀವು ಸ್ಪೈರಲ್ ಹಾಕ್ಕೊಂಡು ಆಮೇಲೆ ಇಷ್ಟು ಲೆಂತಲ್ಲಿ ನೀವು ಈ ರೀತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಆಲ್ರೆಡಿ ಒಂದು ನಿಲುವನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಅದು ತುಂಬ ಲೆಂತಲ್ಲಿದೆ, ಪ್ಲ್ಯಾಂಟ್ ಹೋಲ್ಡರ್ ಅಂತ ಕೂಡ ಕರೀತಾರೆ. ಹೊರಗಡೆ ನಾವು ಇದರಲ್ಲಿ ಪಾರ್ಟ್ ಇಟ್ಬಿಟ್ಟು ಇಡ್ಬೋದು. ಸೊ ಇದು ಪಾರ್ಟ್ ಇಡೋದಕ್ಕಲ್ಲ, ಸೊ ಅವ್ರು ದೇವ್ರಿಗೋಸ್ಕರ ಬೇಕು ಅಂತ ಕೇಳಿದರು. ಸೊ ನಾನು ಇಲ್ಲಿ ರಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಆರೆಂಜ್ ಕಲರ್ ಆಯ್ತಲ್ವ, ಆರೆಂಜ್ ಆದಮೇಲೆ 4 ವೈರು ಗ್ರೀನ್ ಕಲರಲ್ಲಿ ಬರಬೇಕು ನೋಡಿ. ಮಧ್ಯದಲ್ಲಿದ್ದರೆ ಗ್ರೀನು, ಈ ರೀತಿ ನೀವು ಈ ಸೈಡ್ಗೆ ಗ್ರೀನ್ನ ಹಿಂಗೆ ಎಳ್ಕೋಬೇಕಂತ ಎಳ್ಕೊಂಡ್ರೆ ಬರುತ್ತೆ. ಸೊ ನಾನಿಲ್ಲಿ ಆರೆಂಜ್ ಕಲರಲ್ಲಿ ಯಾವ ರೀತಿ ಹಾಕ್ಕೊಂಡು ತೋರಿಸಿದ್ದೀನಿ ಅದೇ ರೀತಿಯೇ ಮಿಕ್ಕಿದ 5 ಪೀಸು ಬರುತ್ತೆ, 5 ಪೀಸ್ನೂ ಹಾಕ್ಕೋಬೇಕು. ಟೋಟಲ್ ನಮಗಿಲ್ಲಿ 6 ಪೀಸು ಈ ರೀತಿ ಬರುತ್ತೆ. ಸೊ ಆರೆಂಜ್ ಪಕ್ಕ ಗ್ರೀನು, ಗ್ರೀನ್ ಪಕ್ಕ ಆರೆಂಜು, ಆರೆಂಜ್ ಪಕ್ಕ ಗ್ರೀನು, ಗ್ರೀನ್ ಪಕ್ಕ ಆರೆಂಜು ಅದೇ ರೀತಿಯೇ ಬರಬೇಕು. ಪಕ್ಕಪಕ್ಕನೇ ಒಂದೇ ಕಲರಲ್ಲಿ ಪಕ್ಕಪಕ್ಕದಲ್ಲಿ ಬರಬಾರ್ದು, ಚೆನ್ನಾಗಿ ಕಾಣೋದಿಲ್ಲ. ಆಪೋಸಿಟ್ ಕಲರ್ಸಲ್ಲೇ ಬರಬೇಕು. ಸೊ ನೋಡಿ ಹಿಂಗೆ ಆಗ್ತಾ ಹೋದರೆ ಅದೇ ಟ್ವಿಸ್ಟ್ ಆಗುತ್ತೆ. ಸೊ ನೋಡಿ ಇದು ನಿಲುವು, ನಾನು ಲಾಸ್ಟ್ ಟೈಮ್ ಒಂದು ನಿಲುವನ್ನ ತೋರಿಸ್ಕೊಟ್ಟಿದ್ದೀನಿ, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಲೆಂತಲ್ಲಿ ಬೇಕು ಅನ್ನೋರು ಆ ರೀತಿನೂ ಹಾಕೋಬೋದು, ವಿತೌಟ್ ರಿಂಗ್ಸ್ ಹಾಕೋಬೋದು. ಇದಕ್ಕೆ ನಾನು ವಿತ್ ರಿಂಗ್ ಹಾಕ್ತಾಯಿದ್ದೀನಿ. ಸೊ ಪ್ಲ್ಯಾಂಟ್ ಹೋಲ್ಡರ್ ಅಂತ ಕೂಡ ಕರೀತಾರೆ ಇದನ್ನು. ಪ್ಲ್ಯಾಂಟ್ ಹೋಲ್ಡರ್ ಅಂದರೆ ನಾವು ಆಚೆಗಡೆ ಫೋಟಿಕಾದಲ್ಲಿ ಕಾಂಪೌಂಡಲ್ಲಿ ವಾಲ್ ಹ್ಯಾಂಗಿಂಗ್ ಥರ ಹಾಕೋತೀವಿ, ಅದಕ್ಕೆ ಪ್ಲ್ಯಾಂಟ್ ಹೋಲ್ಡರ್ ಅಂತ ಕರೀತಾರೆ. ಸೊ ನಾವು ರಿಂಗ್ಸ್ ಹಾಕಿದಾಗ ಪಾರ್ಟ್ ಇಡೋದಕ್ಕಾಗೋದಿಲ್ಲ. ಸೊ ರಿಂಗ್ ಸೈಜೇ ಪಾರ್ಟ್ ತಂದು ಇಡಬೇಕಾದ್ರೆ ತುಂಬ ಚಿಕ್ಕದಾಗಿಬಿಡುತ್ತೆ. ಸೊ ಮೀಡಿಯಮ್ ಸೈಜಿನ ಪಾರ್ಟ್ ತೊಗೊಂಡು ಬಂದು ಇಡ್ಬೋದು. ಇದು ಸ್ಟ್ರೆಂತ್ ಆಗಿರುತ್ತೆ, ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಮೀಡಿಯಮ್ ಸೈಜಿನ ಪಾರ್ಟ್ ತೊಗೊಂಬಂದು ನೀವು ಆಚೆಗಡೆ ತಗ್ಲಾಕ್ಕೋಬೋದು. ಸೊ ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ನೋಡೋದಕ್ಕೂ ತುಂಬ ಲುಕ್ಕಾಗಿ ಕಾಣುತ್ತೆ. ಸೊ ಇದು ದೇವ್ರಿಗೆ ಅಂತ ಹೇಳಿದರು, ಹಾಗಾಗಿ ನಾನು ರಿಂಗ್ಸ್ನ ಬಳಸಿದ್ದೀನಿ ಇದಕ್ಕೆ. ಸೊ ಇದು ಆರ್ಡರ್ ಇರೋದು ನನಗೆ. ನೋಡಿ ಈ ರೀತಿ ಹಾಕ್ಕೊಂಡು ಬಂದರೆ ಅದೇ ಟ್ವಿಸ್ಟ್ ಆಗುತ್ತೆ. ಸೊ ನೋಡಿ ಇದನ್ನು ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ, ಯಾವ ಲೆಂತಲ್ಲಿ ಹಾಕ್ಕೊಂಡಿದ್ದೀನಿ, ಈ ಎಲ್ಲ ಪೀಸ್ಗಳನ್ನೂ ಅದೇ ಲೆಂತಲ್ಲೇ ಅದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ನೋಡಿ ನೀವು ಇಲ್ಲಿ ಕೆಳಭಾಗದಲ್ಲಿ ಹಾಕಿದ್ವಲ್ವ, ಈ ಡಿಸೈನ್ನ ನೀವು ಮೇಲ್ಭಾಗದಲ್ಲಿ ಹಾಕ್ಕೋಬೋದು, ಮೇಲ್ಭಾಗದಲ್ಲಿ ಹಾಕಿರೋ ಡಿಸೈನ್ನ ಕೆಳಭಾಗದಲ್ಲಿ ಹಾಕ್ಕೋಬೋದು. ಈ ರೀತಿ ಹಾಕ್ಕೋಬೇಕಂತ ಏನಿಲ್ಲ. ಕೆಳಗಡೆ ಸ್ಪೈರಲ್ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ ಇಷ್ಟದ ಸ್ಪೈರಲ್ ಹಾಕ್ಕೊಂಡು ಇಷ್ಟು ನೀವು ಈ ರೀತಿ ಹಾಕ್ಕೊಂಡು ಮತ್ತೆ ಸ್ಪೈರಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ.
ಸೊ ಇದು ತುಂಬ ಲೆಂತ್ ಇಲ್ಲ, ಚಿಕ್ಕದಾಗಿದೆ, ಹಾಗಾಗಿ ನಾನು 2 ಸ್ಟೆಪ್ಪಿಗೆ ನಿಲ್ಲಿಸಿದ್ದೀನಿ. ಸೊ ನೋಡಿ, ಇವಾಗ ಇಲ್ಲಿ ಗ್ರೀನ್ ಆದಮೇಲೆ ಮತ್ತೆ ಆರೆಂಜ್ ಬರಬೇಕು, ಮತ್ತೆ ಗ್ರೀನ್ ಬರಬೇಕು, ಮತ್ತೆ ಆರೆಂಜು, ಮತ್ತು ಗ್ರೀನು, ಅಲ್ಲಿಗೆ ಲಾಸ್ಟ್ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಯಾವ ಲೆಂತಲ್ಲಿ, ಎಷ್ಟು ಲೆಂತಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಡಿಸೈನು, ಅದೇ ರೀತಿ ಇನ್ನೂ 5 ಪೀಸು, ಈ 5 ಪೀಸ್ನು ಹಾಕ್ಕೊಂಡು ನೆಕ್ಸ್ಟು ನಾವಿಲ್ಲಿ ರಿಂಗ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ರಿಂಗ್ನ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇನ್ನು 5 ಪೀಸ್ನು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು, ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾನು ಇದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನನಗೆ ಆರೆಂಜ್ ಆದಮೇಲೆ ಗ್ರೀನು, ಗ್ರೀನ್ ಆದಮೇಲೆ ಆರೆಂಜು, ಗ್ರೀನು, ಆರೆಂಜು, ಗ್ರೀನು, ಇದೇ ರೀತಿಯೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಒಂದೇ ಲೆಂತಲ್ಲಿ ಫಿನಿಷ್ ಮಾಡ್ಕೊಂಡಿದ್ದೀನಿ. ನೋಡಿ, 6 ಪೀಸು ಒಂದೇ ಲೆಂತಲ್ಲಿದೆ. ಸೊ ಇವಾಗ ನೆಕ್ಸ್ಟು ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ, ನಾವು ಸ್ಟೀಲ್ ರಿಂಗ್ ತೊಗೊಂಡಿದ್ವಲ್ಲ, ಇವಾಗ ಈ ರಿಂಗಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಹೀಗೆ ನೋಡಿ, ರಿಂಗು ಈ ರೀತಿ ರಿಂಗ್ ಇಟ್ಕೋಬೇಕು. ರಿಂಗ್ ಇಟ್ಕೊಂಡು ನೋಡಿ, ಈ ಆರೆಂಜ್ ಕಲರ್ ವೈರ್ ಇದೆಯಲ್ಲ, ಫಸ್ಟು ವೈರ್ನ ತೊಗೊಂಡು ಈ ರೀತಿ ಹಾಕ್ಕೋಬೇಕು. ನೋಡಿ ಹೀಗೆ, ಮತ್ತು ಇನ್ನೂ ಒಂದು ಸಾರಿ ಅದೇ ರೀತಿ ಹಾಕ್ಕೋಬೇಕು. ನೋಡಿ, 2 ಸಾರಿ ಹಾಕ್ಕೋಬೇಕು. ಈಗ ಈ ಪೀಸನ್ನು ಅಷ್ಟೇ ನೋಡಿ, ಹೀಗೆ ಈ ರೀತಿ 2 ಸತಿ ನಾವು ಲಾಕ್ ಮಾಡ್ಕೋಬೇಕು. ಈಗ ಇದು ಲಾಸ್ಟ್ ಪೀಸು. ನೋಡಿ, ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ನಮಗೆ ಗ್ಯಾಪ್ ಬರಬಾರ್ದು, ಮತ್ತು ಇಲ್ಲೂ ಅಷ್ಟೇ ತುಂಬ ಗ್ಯಾಪ್ ಬಿಟ್ಟು ಜಾಯಿನ್ ಮಾಡಬಾರ್ದು. ಇವಾಗ ಇಲ್ಲಿಗೆ ನಾನು ಒಂದು ಮಣಿನ ಹಾಕೋತಾ ಇದ್ದೀನಿ. ಇಲ್ಲಿಗೆ ಒಂದು ಮಣಿ ಹಾಕ್ಕೊಂಡು ಇಲ್ಲಿ ನಾನು ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ನಾರ್ಮಲಾಗಿ ಒಂದು ನಾಟ್ ಹಾಕ್ಕೋಬೇಕು. ನೋಡಿ, ಹೀಗೆ ಇವಾಗ ಇದು ಜಾಯಿನ್ ಮಾಡ್ಕೊಂಡ್ವಲ್ವ, ಅದೇ ರೀತಿ 5 ಪೀಸ್ನ ನಾವು ಜಾಯಿನ್ ಮಾಡ್ಕೋಬೇಕು. ಈಗ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, ಗ್ರೀನ್ ಕಲರು ಫಸ್ಟು ವೈರ್ನ ತೊಗೊಂಡು ಹೀಗೆ, ಮತ್ತು ಒಂದು ಸತಿ ನಾಟ್ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸತಿ ಹಾಕ್ಕೋಬೇಕು. ನೋಡಿ, ಈ ರೀತಿ. ಈಗ ಅದ್ರ ಪಕ್ಕದಲ್ಲಿರೋ ವೈರ್ನ ತೊಗೊಂಡು ಅದೇ ರೀತಿ ನಾವು ನಾಟ್ ಹಾಕ್ಕೋಬೇಕು. ನೋಡಿ, ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ ವೈರು, ಈ ವೈರ್ಗಳನ್ನ ನಾವು ಜಾಯಿನ್ ಮಾಡ್ಕೋಬೇಕಾದ್ರೆ ಪಕ್ಕ ಇರೋ ವೈರ್ಗಳನ್ನೇ ತೊಗೋಬೇಕಾಗತ್ತೆ. ನೀವು ವೈರ್ ಆಚೀಚೆ ಮಾಡಿದ್ರೆ ಡಿಸೈನ್ ಹೋಗ್ಬಿಡತ್ತೆ. ಸೊ ಪಕ್ಕ ಇರೋ ವೈರ್ನೇ ನೀವು ಈ ರೀತಿ ಜಾಯಿನ್ ಮಾಡ್ಕೊಂಡಾಗ ಡಿಸೈನ್ ನಮಗೆ ನೀಟಾಗಿ ಬರುತ್ತೆ. ನೋಡಿ, ಇದಾದಮೇಲೆ ಇಲ್ಲಿಗೆ ಒಂದು ಮಣಿ ಹಾಕೋತಾ ಇದ್ದೀನಿ. ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ಒಂದು ಮಣಿ ಹಾಕೋಬೇಕು. ನೋಡಿ, ಹೀಗೆ. ಇವಾಗ ಇಲ್ಲಿ 4 ವೈರ್ನ ಸೇರಿಸಿ ನಾನು ಇಲ್ಲಿ ಒಂದು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ. ಇವಾಗ ಈ 2 ನಾಟು ನಾನು ಯಾವ ರೀತಿ ಹಾಕೋ ತೋರಿಸ್ಕೊಟ್ನಲ್ಲ, ಇನ್ನು 4 ನಾನು ಇದೇ ರೀತಿ ಜಾಯಿನ್ ಮಾಡ್ಕೋತೀನಿ.
ಸೊ ಇವಾಗ ಈ 4 ಪೀಸ್ ಇದೆಯಲ್ಲ, ಈ 4 ಪೀಸ್ನು ಇದೇ ರೀತಿ ನಾನು ಈ ರಿಂಗಿಗೆ ಜಾಯಿನ್ ಮಾಡ್ಕೋತೀನಿ. ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 6 ಪೀಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಸೊ ಈ ರಿಂಗು ನೋಡಿ ಈ ನಾಟಿಂದ ಈ ನಾಟಿಗೆ ಸೆಂಟ್ರಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ವೈರ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಕ್ಸ್ಟ್ರಾ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು, ಎಷ್ಟು ಪೀಸ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ನಾನು ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಷರ್ಮೆಂಟ್ನ ನೋಡೋಣ. ಸೊ ನೋಡಿ ಟೇಪಲ್ಲಿ ಮೆಷರ್ಮೆಂಟ್ ನೋಡೋದಾದರೆ ನೋಡಿ ನಾನಿಲ್ಲಿ 3/4 ಟೇಪು 45 ಇಂಚು 3/4 ಟೇಪು ನಾನಿಲ್ಲಿ ಈ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3/4 ಟೇಪು ಮೆಷರ್ಮೆಂಟಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 3/4 ಟೇಪ್ ಮೆಷರ್ಮೆಂಟಲ್ಲಿ ನಾನು ಈ ವೈರ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ಪೀಸ್ ಇಟ್ಕೊಂಡು ಗ್ರೀನ್ ಕಲರಲ್ಲಿ 12 ಪೀಸು, ಆರೆಂಜ್ ಕಲರಲ್ಲಿ 12 ಪೀಸ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು 12 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇಲ್ಲಿ ನೋಡಿ ಇವಾಗ ಗ್ರೀನ್ ಕಲರಲ್ಲಿ 12 ಪೀಸು, ಆರೆಂಜ್ ಕಲರಲ್ಲಿ 12 ಪೀಸು ವೈರ್ನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ರಿಂಗಿಗೆ ಜಾಯಿನ್ ಮಾಡೋದಂತ ನೋಡೋಣ ಬನ್ನಿ. ಸೊ ಇವಾಗ ನೋಡಿ ಇಲ್ಲಿ ಆರೆಂಜ್ ಕಲರ್ ಬಂದಿದೆ ಅಲ್ವಾ, ಇವಾಗ ನಾನಿಲ್ಲಿ ಗ್ರೀನ್ ಕಲರ್ ವೈರ್ನ ತೊಗೊತಾ ಇದ್ದೀನಿ. ಒಂದು ಪೀಸ್ ವೈರ್ನ ತೊಗೊಂಡು 2 ತುದಿ ಸಂವಾಗಿ ಇಟ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಇದ್ರ ಒಳಭಾಗದಿಂದ ಕೆಳಭಾಗದಿಂದ ವೈರ್ ತೊಗೊಂಡು ನೋಡಿ ಈ 2 ವೈರ್ನ ಇದ್ರೊಳಭಾಗದಿಂದ ತೊಗೊಂಡು ಈ ರೀತಿ ನಾಟ್ ಹಾಕೋಬೇಕು. ಈಗ ಇದು ಸಮ ಇದೆಯಾ ನೋಡಿಕೊಂಡು, ಸಮ ಇಲ್ಲ ಅಂದರೆ ನೋಡಿ ಈ ರೀತಿ ಸಮ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಆರೆಂಜ್ ಬಂದಿರೋದ್ರಿಂದ ಆರೆಂಜ್ ಪಕ್ಕ ನಾನು ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಇದನ್ನು ಈ ರೀತಿ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಈಗ ಮತ್ತೆ ಕೆಳಭಾಗದಿಂದ ಇದ್ರೊಳಭಾಗದಿಂದ ತೊಗೋತಾ ಇದ್ದೀನಿ. ನೋಡಿ ಹೀಗೆ ಒಂದೇ ಪೀಸ್ ವೈರಲ್ಲಿ ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಪೀಸ್ ಗ್ರೀನ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ಒಂದು ಪೀಸ್ ವೈರ್ನ ತೊಗೊಂಡು 2 ತುದಿನ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರಿಂಗ್ ಇದೆಯಲ್ಲ, ಈ ರಿಂಗ್ ಕೆಳಭಾಗಕ್ಕೆ ಈ ರೀತಿ ತೊಗೊಂಡು ಈ ಸೆಂಟ್ರಲ್ಲಿ ನಮಗೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಮಧ್ಯದಲ್ಲಿ ವೈರ್ನ ಎಳ್ಕೊಂಡು ಈ ರೀತಿ ನಾಟ್ ಹಾಕ್ಕೋಬೇಕು. ಸೊ ಇವಾಗ ಈ ವೈರ್ ಸಮವಾಗಿದೆಯಾ ನೋಡ್ಕೊಳ್ಳಿ. ಸಮವಾಗಿಲ್ಲ ಅಂದರೆ ಸಮವಾಗಿಟ್ಕೊಂಡು ಇದನ್ನು ನೋಡಿ ಈ ರೀತಿ ಟೈಟ್ ಮಾಡ್ಕೋಬೇಕು. ನೋಡಿ ಡಬಲ್ ಲಾಕ್ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಮತ್ತೊಮ್ಮೆ. ನೋಡಿ ಇದಿದೆಯಲ್ವ, ಇದನ್ನು ಮೇಲ್ಭಾಗದಿಂದ ರಿಂಗ್ ಕೆಳಭಾಗದಿಂದ ಒಳಭಾಗದಿಂದ ಹೀಗೆ ಎಳ್ಕೋಬೇಕು ಒಂದು ಸರಿ, ಮತ್ತು ಉಲ್ಟಾ ನೋಡಿ ರಿಂಗ್ ಕೆಳಭಾಗದಿಂದ ಮೇಲ್ಭಾಗದಿಂದ ಇದ್ರೊಳಭಾಗದಿಂದ ಹೀಗೆ ಎಳ್ಕೋಬೇಕು. ನೋಡಿ ಆವಾಗ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ಇಲ್ಲಿ ಗ್ರೀನ್ ಕಲರ್ ಆಯ್ತಲ್ವ, ಮತ್ತೆ ನೋಡಿ ನನಗೆ ಇಲ್ಲಿ ಗ್ರೀನ್ ಕಲರ್ ಇದೆ. ಇವಾಗ ನೋಡಿ ನಾವಿಲ್ಲಿ ಗ್ರೀನ್ ಕಲರ್ ವೈರ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀವಲ್ವ, ಈ ಮಧ್ಯದಲ್ಲಿರೋ ಈ 2 ಪೀಸ್ ವೈರ್ನ ತೊಗೋಬೇಕು. 2 ಪೀಸ್ ವೈರ್ನ ತೊಗೊಂಡು ಇಲ್ಲಿಗೆ ನಾನು ಒಂದು ಮಣಿನ ಪೋಣಿಸ್ಕೋತಾ ಇದ್ದೀನಿ. ನೋಡಿ ಪೋಣಿಸ್ಕೊಂಡು ಇಲ್ಲಿ 4 ವೈರ್ನ ಸೇರಿಸಿ ನಾನಿಲ್ಲಿ ಒಂದು ನಾಟ್ನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ. ಇವಾಗ ನೋಡಿ ಇಲ್ಲಿ ಆರೆಂಜ್ ಆದಮೇಲೆ ಗ್ರೀನ್ ಬಂದಿದೆ, ಗ್ರೀನ್ ಆದಮೇಲೆ ಇಲ್ಲಿ ಆರೆಂಜ್ ಬರಬೇಕು, ಈ 2 ಗ್ರೀನ್ ಮಧ್ಯಕ್ಕೆ ಆರೆಂಜ್ ಬರಬೇಕು. ಸೊ ಇವಾಗ ನಾನಿಲ್ಲಿ 2 ಪೀಸ್ ವೈರ್ನ ಆರೆಂಜ್ ಕಲರು ಜಾಯಿನ್ ಮಾಡ್ಕೊತಿದ್ದೀನಿ. ನೋಡಿ ಒಂದು ಪೀಸ್ ವೈರ್ ತೊಗೊಂಡು 2 ತುದಿ ಸಮವಾಗಿಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನಾನು ಗ್ರೀನ್ ಕಲರ್ ಪೀಸ್ ಯಾವ ರೀತಿ ಜಾಯಿನ್ ಮಾಡಿಕೊಂಡೆ ಅದೇ ರೀತಿ ಆರೆಂಜ್ ಕಲರ್ ಪೀಸ್ನ ಕೂಡ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಇವಾಗ ಇದನ್ನು ಮೇಲ್ಭಾಗದಿಂದ ಒಳಭಾಗಕ್ಕೆ ತೊಗೋಬೇಕು ಒಂದು ಸಾರಿ, ಮತ್ತು ಕೆಳಭಾಗದಿಂದ ಒಳಭಾಗಕ್ಕೆ ತೊಗೋಬೇಕು ಒಂದು ಸಾರಿ. ನೋಡಿ ಹೀಗೆ. ಮತ್ತು ಈಗ ಇನ್ನೂ ಒಂದು ಪೀಸ್ ಆರೆಂಜ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಇಲ್ಲಿ ನಮಗೆ 4 ವೈರ್ ಬಂದಿದೆಯಲ್ಲ, ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ನಾನಿಲ್ಲಿ ಒಂದು ಬೀಡ್ಸ್ನ ಪೋಣಿಸ್ಕೊತಾ ಇದ್ದೀನಿ, ಒಂದು ಮಣಿ ಹಾಕ್ಕೋತಾ ಇದ್ದೀನಿ ನೋಡಿ ಹೀಗೆ. ಇವಾಗ ಈ 4 ವೈರ್ನ ತೊಗೊಂಡು ನಾನಿಲ್ಲಿ ನಾರ್ಮಲಾಗಿ ಒಂದು ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಈಗ ಈ ಗ್ರೀನ್ ಕಲರ್ ಇದೆಯಲ್ಲ ಹೀಗೆ ಜರುಗಿಸ್ಕೋಬೇಕು ನೋಡಿ. ಆರೆಂಜ್ ಆದಮೇಲೆ ಗ್ರೀನು, ಗ್ರೀನ್ ಆದಮೇಲೆ ಆರೆಂಜು ಮತ್ತು ಗ್ರೀನು, ಇದೇ ರೀತಿ ಬಂದಿದೆ. ಸೊ ಇವಾಗ ಇಲ್ಲೆಲ್ಲೆಲ್ಲಿ ಗ್ಯಾಪ್ ಇದೆ ನಮಗೆ ಅಷ್ಟು ಕಡೆಯೂ ನಾವು ಇದೇ ರೀತಿ ವೈರ್ನ ಜಾಯಿನ್ ಮಾಡ್ಕೋಬೇಕು. ನಾನು 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ನಲ್ಲ, ಸೊ ಕರೆಕ್ಟಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಸ್ವಲ್ಪ ರಿಂಗ್ ದೊಡ್ಡ ಸೈಜ್ ಆಗಲಿ ಚಿಕ್ಕ ಸೈಜ್ ಆಗಲಿ ಆದರೆ ಹೆಚ್ಚು ಕಮ್ಮಿ ಬರ್ಬೋದು. ಚಿಕ್ಕ ಸೈಜ್ ಆದರೆ ವೈರ್ ಇನ್ನೂ ಕಮ್ಮಿ ಕಟ್ ಮಾಡ್ಕೋಬೇಕಾಗತ್ತೆ, ಇದು ರಿಂಗ್ ಇನ್ನೂ ದೊಡ್ಡ ಸೈಜ್ ಆದರೆ ಇನ್ನೂ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಇದೇ ರೀತಿ ಇಲ್ಲೆಲ್ಲೆಲ್ಲಿ ಗ್ಯಾಪ್ ಇದೆ ಎಲ್ಲ ಕಡೆಯೂ ಇದೇ ರೀತಿ ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನೇನು 12 ಪೀಸ್ ಕಟ್ ಮಾಡ್ಕೊಂಡಿದ್ದೆ ನನಗೆ ಕರೆಕ್ಟಾಗಿ ಆಗಿದೆ ನೋಡಿ. 6 ಇಂಚಿನ ರಿಂಗಿಗೆ ಕರೆಕ್ಟಾಗಿ ಅಳತೆ ಬಂದಿದೆ. ಸೊ ನಾನಿಲ್ಲಿ ಎಕ್ಸ್ಟ್ರಾ ಪೀಸ್ನ ಯಾವುದೂ ಆ್ಯಡ್ ಮಾಡಿಲ್ಲ ನೋಡಿ. ಗ್ರೀನ್ ಆದಮೇಲೆ ಆರೆಂಜ್, ಆರೆಂಜ್ ಆದಮೇಲೆ ಗ್ರೀನು, ಆರೆಂಜು, ಗ್ರೀನು, ಆರೆಂಜು ಇದೇ ರೀತಿ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ. ಜಾಯಿನ್ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಅಂತ ನೋಡೋಣ ನೋಡಿ. ಇಲ್ಲಿ ಆರೆಂಜ್ ಕಲರ್ ನಾಟಲ್ಲಿ ಬಂದಿದೆಯಲ್ಲ, ಇದರಲ್ಲಿ 2 ವೈರ್ ತೊಗೋಬೇಕು. ಈ ಗ್ರೀನ್ ಕಲರ್ ನಾಟಲ್ಲಿ ಬಂದಿರೋ 2 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು ನೋಡಿ ಹೀಗೆ. 1 ನೋಡಿ 2 ನಾಟ್ ನೋಡಿ ಹೀಗೆ 2 ನಾಟ್ ಹಾಕೋಬೇಕು. ಇದಾದಮೇಲೆ ಪಕ್ಕದಲ್ಲಿರೋ 4 ವೈರ್ನ ತೊಗೊಂಡು ಮತ್ತೆ ಇಲ್ಲಿ ಇದೇ ರೀತಿ 2 ನಾಟ್ ಹಾಕೋಬೇಕು. ಇಲ್ಲಿ ನೋಡಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ದೀನಿ, ಉಲ್ಟಾ ನಾಟ್ ಹಾಕೋತಾ ಇದ್ದೀನಿ ನೋಡಿ ಹೀಗೆ. ನೋಡಿ ಈ ರೀತಿ ನಾನು ಉಲ್ಟಾ ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏನಕ್ಕಪ್ಪ ಉಲ್ಟಾ ನಾಟ್ ಹಾಕ್ಕೊಂಡೆ ಅಂದರೆ ನೋಡಿ, ಇಲ್ಲಿ ನನಗೆ ಆರೆಂಜ್ ಕಲರ್ ಮೇಲೆ ಗ್ರೀನ್ ಕಲರ್ ನೋಡಿ ಈ ರೀತಿ ಬಂದಿದೆಯಲ್ಲ, ಇದು ಗ್ರೀನ್ ಕಲರ್ ಬಂದಿದೆ. ಸೊ ಇಲ್ಲಿ ಕೂಡ ನನಗೆ ಗ್ರೀನ್ ಕಲರ್ ಬರಲಿ ಅಂದ್ಬಿಟ್ಟು ನಾನು ಇಲ್ಲಿ ಉಲ್ಟಾ ನಾಟ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ತೋರಿಸ್ತೀನಿ ನೋಡಿ. ಇವಾಗ ಮತ್ತೆ ಇಲ್ಲಿ ನಾನು ಸೀದಾ ನಾಟ್ ಹಾಕ್ಕೋತೀನಿ. ನೀವು ನನಗೆ ಈ ರೀತಿ ಬೇಡ ಅನ್ನೋರು, ಒಂದೇ ರೀತಿ ಬರಲಿ ಅನ್ನೋರು, ಇವಾಗ ನಾನು ಇಲ್ಲಿ ಯಾವ ರೀತಿ ಹಾಕ್ಕೊಂಡೆ ಇದೇ ಥರ ನೋಟು ಇಲ್ಲಿ ಹಾಕ್ಕೊಂಡ್ರೆ ಇಲ್ಲಿ ನಮ್ಗೆ ಗ್ರೀನ್ ಕಲರ್ ಬಂದಿದೆಯಲ್ಲ, ಈ ಪ್ಲೇಸಲ್ಲಿ ನಮಗೆ ಆರೆಂಜ್ ಕಲರ್ ಬರುತ್ತೆ. ಹಾಗಾಗಿ ನಾನು ಗ್ರೀನ್ ಕಲರೇ ಬರಲಿ ಅಂತ ಹೇಳಿಬಿಟ್ಟು ನಾನು ಉಲ್ಟಾ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನಾನಿಲ್ಲಿ ಸೀದಾ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಸೀದಾ ನಾಟ್ ಹಾಕ್ಕೊಂಡಿದ್ದೀನಲ್ವಾ, ಇಲ್ಲಿ ಮತ್ತೆ ನಾನು ಉಲ್ಟಾ ನಾಟ್ ಹಾಕ್ಕೋತೀನಿ ನೋಡಿ. ಫಸ್ಟು ನಾವು ಸೀದಾ ನಾಟ್ ಹಾಕೋಬೇಕಾದ್ರೆ ಎಡಭಾಗದಿಂದ ವೈರ್ನ ತೊಗೋತಾ ಇದ್ವಿ, ಇವಾಗ ಬಲಭಾಗದಿಂದ ವೈರ್ನ ತೊಗೋಬೇಕು ಮೊದಲನೇ ಸರಿ. ಈಗ ಎಡಭಾಗದಿಂದ ತೊಗೋಬೇಕು. ಫಸ್ಟು ಎಡಭಾಗದಿಂದ ತೊಗೊಂಡು ಸೆಕೆಂಡು ಬಲಭಾಗದಿಂದ ತೊಗೋತಾ ಇದ್ವಿ. ಉಲ್ಟಾ ನಾಟ್ ಹಾಕೋಬೇಕಾದ್ರೆ ಫಸ್ಟು ಬಲಭಾಗದಿಂದ ತೊಗೊಂಡು ಸೆಕೆಂಡು ಎಡಭಾಗದಿಂದ ತೊಗೋಬೇಕಾಗತ್ತೆ. ಸೊ ನೋಡಿ ಇವಾಗ ಪಕ್ಕ ಇರೋ ವೈರ್ಗಳನ್ನ ಇದೇ ರೀತಿ ಈ ಲೈನ್ನ ಫಿನಿಷ್ ಮಾಡ್ಕೋಬೇಕು. ಇವಾಗ ಈ ಲೈನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ನೋಡಿ ಒಂದೇ ಕಲರ್ ವೈರ್ನ ತೊಗೋಬೇಕು. ಒಂದೇ ಕಲರ್ ವೈರ್ 4 ವೈರ್ನ ತೊಗೊಂಡು ಇಲ್ಲೂ ಅಷ್ಟೇ ನಾವು 2 ನೋಟ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದಲ್ಲಿರೋ 4 ವೈರ್ನ ತೊಗೊಂಡು 2 ನಾಟ್ ಹಾಕ್ಕೋಬೇಕು. ಇಲ್ಲಿ ನಾವು ಒಂದೇ ಕಲರ್ ವೈರ್ ಬಂದಾಗ ನಾವು ಉಲ್ಟಾ ನಾಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.
ಸೊ ನಾವು ಸೀದಾ ನಾಟ್ನೇ ಹಾಕ್ಕೋಬೋದು. ಸೊ ಡಬಲ್ ಕಲರ್ ಬಂದಾಗ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಆರೆಂಜ್ ಕಲರೇ ಬರಲಿ ಪರವಾಗಿಲ್ಲ ಅನ್ನೋಂಥವ್ರು ಸೀದಾ ನಾಟ್ ಹಾಕ್ಕೊಂಡು ಹೋಗ್ಬೋದು. ಸೊ ನಾನು ಒಂದೇ ಕಲರ್ ಬರಲಿ ಅಂತ ಹೇಳಿಬಿಟ್ಟು ಉಲ್ಟಾ ನಾಟ್ನ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಟೈಟಾಗಿ ಹೇಳ್ಕೊಂಡ್ರೆ ನಾಟು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನಮಗೆ ಮೇಲ್ಭಾಗದಲ್ಲಿ ವೈರು ಲೂಸ್ ಆಗಿರುತ್ತಲ್ಲ, ಆ ಲೂಸ್ ಆಗಿರೋ ವೈರು ಸರಿ ಹೋಗುತ್ತೆ. ಇದು ನೋಡಿ ಇವಾಗ ಫಸ್ಟ್ ಲೈನ್, ಇದು ಈ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟ್ ಲೈನು. ನೆಕ್ಸ್ಟ್ ಇದು ಸೆಕೆಂಡ್ ಲೈನ್ ಆಗುತ್ತೆ. ಮೂರನೇ ಲೈನು ನೋಡಿ ಗ್ರೀನ್ ಕಲರ್, ಹಸಿರು ಕಲರಲ್ಲಿ 2 ವೈರು, ಕೇಸರಿ ಕಲರಲ್ಲಿ 2 ವೈರನ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ಇಲ್ಲಿ ನಾನು ಉಲ್ಟಾ ನಾಟ್ ಹಾಕೋತಾ ಇದ್ದೀನಿ ನೋಡಿ, ಏಕೆಂದರೆ ಕೇಸರಿ ಕಲರ್ ವೈರು ನಮಗೆ ಬಲಭಾಗದಲ್ಲಿ ಬಂದಿದೆ. ಸೊ ನಾನು ಉಲ್ಟಾ ಹಾಕ್ಕೊಂಡ್ರೆ ನನಗೆ ಮೇಲ್ಗಡೆ ಫಸ್ಟ್ ಲೈನಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಬರುತ್ತೆ. ಇಲ್ಲ ಅಂದರೆ ನನಗೆ ಆರೆಂಜ್ ಕಲರ್ ಬಂದುಬಿಡುತ್ತೆ. ನೋಡಿ ಈ ರೀತಿ ಇಲ್ಲಿ ಯಾವ ರೀತಿ ಬಂದಿದೆ ಇಲ್ಲಿ ಕೂಡ ಅದೇ ರೀತಿ ಬಂದಿದೆ. ಇವಾಗ ನೋಡಿ ಅದ್ರ ಪಕ್ಕದಲ್ಲಿರೋ 4 ವೈರ್ನ ತೊಗೊಂಡು ಇಲ್ಲಿ ನಾನು ಸೀದಾ ನಾಟ್ನ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಕೇಸರಿ ಕಲರ್ ವೈರು ಎಡಭಾಗದಲ್ಲಿ ಬಂದಿದೆ. ನೋಡಿ ಹೀಗೆ ಇವಾಗ ನೋಡಿ 1 2 3 ಈ 3 ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಈ 3 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ನೋಡಿ ನಾನಿವಾಗ 3 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪೂರ್ತಿಯಾಗಿ 3 ಲೈನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಒಂದೇ ಕಲರ್ ಇರೋ 4 ವೈರ್ನ ತೊಗೊಂಡು ಒಂದು ನಾಟ್ನ ಹಾಕ್ಕೋಬೇಕು. ನೋಡಿ ಹೀಗೆ ಒಂದು ನಾಟ್ ಹಾಕ್ಕೊಂಡು ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ಒಂದು ಮಣಿನ ಹಾಕ್ಕೋಬೇಕು. ಒಂದು ಮಣಿನ ಹಾಕ್ಕೊಂಡು ನೋಡಿ ಮತ್ತೆ ಅದೇ ವೈರ್ನ ತೊಗೊಂಡು ನಾವಿಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಈಗ ಅದ್ರ ಪಕ್ಕದಲ್ಲಿರೋ ಒಂದೇ ಕಲರ್ 4 ವೈರ್ನ ತೊಗೊಂಡು ಫಸ್ಟು ಒಂದು ನಾಟ್ ಹಾಕ್ಕೋಬೇಕು. ಈಗ ಮತ್ತೆ ಮಧ್ಯದಲ್ಲಿರೋ 2 ವೈರ್ನ ತೊಗೊಂಡು ಒಂದು ಮಣಿನ ಪೋಣಿಸ್ಕೊಂಡು ಅದೇ ವೈರ್ ತೊಗೊಂಡು ಮತ್ತೆ ಮಣಿ ಕೆಳಭಾಗದಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಮಣಿ ಬಿಚ್ಕೋಬಾರ್ದಲ್ಲ, ಮಣಿ ಹೊರಗಡೆ ಬರಬಾರ್ದು ಅಂತ ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಈ ಲೈನ್ ಪೂರ್ತಿಯಾಗಿ ನಾನು ಇದೇ ರೀತಿ ಹಾಕ್ಕೊತೀನಿ. ಇವಾಗ ಈ ಲೈನ್ ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟು ರಿಂಗ್ನ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಇವಾಗ ನಾನು ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟು ಒಂದೇ ಕಲರಲ್ಲಿರೋ 4 ವೈರ್ನ ತೊಗೊಂಡು ನಾಟ್ ಹಾಕ್ಕೊಂಡು ಒಂದು ಮಣಿ ಪೋಣಿಸ್ಕೊಂಡು ಮತ್ತು ಅದೇ ವೈರ್ನ ತೊಗೊಂಡು ಇನ್ನೊಂದು ನಾಟ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಲೈನ್ ಪೂರ್ತಿ ನಾನು ರೆಡಿ ಮಾಡಿದ್ದೀನಿ. ಇವಾಗ ಇಲ್ಲಿಗೆ ನಾವು ಇದೇ ರೀತಿ ಒಂದು ರಿಂಗ್ನ ಜಾಯಿನ್ ಮಾಡಬೇಕು. ನೋಡಿ ಈ ರಿಂಗ್ನ ಈ ರೀತಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಈ ಗ್ರೀನ್ ಕಲರ್ ವೈರ್ ಇದೆಯಲ್ಲ ಹೀಗೆ ನೋಡಿ ಹೀಗೆ ಸುತ್ತಿ ಮತ್ತೊಮ್ಮೆ ಸುತ್ಕೋಬೇಕು. ಒಂದು ವೈರ್ನ 2 ಸತಿ ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ ಹಾಕ್ಕೊಂಡ್ಮೇಲೆ ಇಲ್ಲಿ ಈ 4 ವೈರ್ನ ಸೇರಿಸಿ ನಾವು ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಪಕ್ಕದಲ್ಲಿರೋ 4 ವೈರ್ನ ತಗೋಬೇಕು. ತಗೊಂಡು ಮತ್ತೆ ನೋಡಿ ಇದನ್ನು ಅಷ್ಟೇ ಇಲ್ಲಿ ನಾವು ಈ ರಿಂಗಿಗೆ ಸುತ್ಕೋಬೇಕು ವೈರ್ನ.
ಒಂದೊಂದು ವೈರ್ನ ಎರಡೆರಡು ಸತಿ ಸುತ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಈ ರೀತಿ ಸುತ್ತಕೊಂಡು ಇದೇ 4 ವೈರ್ನ ತೊಗೊಂಡು ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಅದ್ರ ಪಕ್ಕದಲ್ಲಿರೋ 4 ವೈರ್ನ ತಗೋಬೇಕು. ನೋಡಿ ಇವಾಗ ಈ 4 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಇದನ್ನು ಯಾವ ರೀತಿ ಹಾಕೋದು ನೋಡಿದ್ರಲ್ಲ, ಇಲ್ಲಿರೋ ಎಲ್ಲ ವೈರ್ಗಳನ್ನೂ ಈ ರಿಂಗಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ಈ ರಿಂಗು ಕಾಣಿಸ್ಬಾರ್ದು. ಇಲ್ಲಿ ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಇಲ್ಲಿ ಫುಲ್ಲು ಈ ರಿಂಗ್ ಪೂರ್ತಿಯಾಗಿ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವ ರೀತಿ ತೋರಿಸ್ಕೊಟ್ಟೆ ಇದೇ ರೀತಿ ನಾವು ಈ ರಿಂಗ್ ಪೂರ್ತಿಯಾಗಿ ಇಲ್ಲಿ ಮಿಕ್ಕಿರೋ ವೈರ್ನ ಈ ರಿಂಗ್ ಪೂರ್ತಿಯಾಗಿ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದೆಲ್ಲ ಜಾಯಿನ್ ಮಾಡ್ಕೊಂಡ್ಮೇಲೆ ಮತ್ತೆ ನೋಡಿ ಈ 4 ವೈರ್ನ ತೊಗೊಂಡು ನಾನಿಲ್ಲಿ ನಾಟ್ ಹಾಕ್ಕೋತೀನಿ. ನೋಡಿ ಇಲ್ಲಿ ಉಲ್ಟಾ ನಾಟ್ ಹಾಕೋತಾ ಇದ್ದೀನಿ ಗ್ರೀನ್ ಕಲರ್ ಬರಲಿ ಅಂತ. ನೋಡಿ ಹೀಗೆ. ಅದಾದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿರೋ 4 ವೈರ್ನ ತೊಗೊಂಡು ನೋಡಿ ಇಲ್ಲಿ ಸೀದಾ ನಾಟ್ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ನಾಟ್ ಹಾಕೋಬೇಕು. ಇದು ಸೆಕೆಂಡ್ ಲೈನು. ಮತ್ತು ಅದರ ಕೆಳಭಾಗದಲ್ಲಿ ನೋಡಿ ಒಂದೇ ಕಲರ್ ಇರೋ 4 ವೈರ್ನ ತೊಗೊಂಡು ಒಂದು ನಾಟ್ ಹಾಕೋಬೇಕು. ನೋಡಿ ಕನ್ಫ್ಯೂಸ್ ಆಗುತ್ತೆ ಅನ್ನೋವಂಥವ್ರು ಇದನ್ನು ಪೂರ್ತಿಯಾಗಿ ಫಿನಿಷ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಫಿನಿಷ್ ಮಾಡಿಕೊಂಡು ಆಮೇಲೆ ಈ ಲೈನ್ ಹಾಕ್ಕೊಳ್ಳಿ, ಆಮೇಲೆ ಈ ಲೈನ್ ಹಾಕ್ಕೊಳ್ಳಿ. ಟೋಟಲ್ ಇಲ್ಲಿ 3 ನಾಟ್ ಬರಬೇಕು. 1 2 3 ಪೂರ್ತಿ ವೈರು ಜಾಯಿನ್ ಮಾಡಿದ್ಮೇಲೆ 3 ಲೈನ್ ನಾಟ್ ಬರಬೇಕು. ಇವಾಗ ಇಲ್ಲಿರೋ ವೈರ್ನೆಲ್ಲ ನಾನು ಈ ರಿಂಗಿಗೆ ಜಾಯಿನ್ ಮಾಡಿಕೊಂಡು ಇದೇ ರೀತಿ 3 ಲೈನು ನಾಟ್ ಹಾಕೋತೀನಿ. 3 ಲೈನ್ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಲೈನ್ ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ವೈರ್ಗಳನ್ನ ರಿಂಗಿಗೆ ಜಾಯಿನ್ ಮಾಡಿಕೊಂಡು 1 2 3 ಲೈನು ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 3 ಲೈನ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಾವು ರಿಂಗ್ ಜಾಯಿನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಈ ರೀತಿ ಬರುತ್ತೆ. ಸೊ ನೀವು ನೋಡ್ಬೋದು. ಇವಾಗ ಇಲ್ಲಿದೆಯಲ್ವಾ, ಇದನ್ನು ನಾವು ಈ ರೀತಿ ಟೈಟಾಗಿ ಇಟ್ಕೊಂಡು ಇದನ್ನು ನಾವು ನಾಟ್ ಹಾಕ್ಕೊಳ್ಬೇಕು. ಇವಾಗ ನೋಡಿ ಇದು ಪೂರ್ತಿ ಕಂಪ್ಲೀಟ್ ಆಯ್ತಲ್ವ. ಕಂಪ್ಲೀಟ್ ಆದಮೇಲೆ ಇವಾಗ ಇದನ್ನು ಫಿನಿಷಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಫಿನಿಷಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಒಂದಿಷ್ಟು ಉದ್ದ ವೈರ್ ಎಕ್ಸ್ಟ್ರಾ ವೈರ್ನ ತೊಗೊಂಡಿದ್ದೀನಿ ತಳಭಾಗದಿಂದ. ನೋಡಿ ಫಸ್ಟು ನಾವಿಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ವೈರ್ನ ಟೈಟಾಗಿ ಫುಲ್ಲು ಟೈಟಾಗಿ ನಾಟ್ ಹಾಕ್ಕೋಬೇಕು. ನೋಡಿ ಹೇಗೆ. ಇವಾಗ ಇದು ಸೆಂಟ್ರಿಗೆ ಬರೋ ರೀತಿ ಇಟ್ಕೊಂಡು ನೋಡಿ ಇಲ್ಲಿಂದ ನಾನು ಹೀಗೆ ಸುತ್ಕೋತೀನಿ. ಫುಲ್ಲು ಟೈಟಾಗಿ ಎಳ್ಕೋಬೇಕು. ಟೈಟಾಗಿ ಎಳ್ಕೊಂಡು ನಾವು ಇದನ್ನು ಸುತ್ಕೋಬೇಕಾಗತ್ತೆ. ಇದೆಲ್ಲ ಹೀಗೆ ಇರಲಿ, ಆಮೇಲೆ ನಾವು ಸರಿ ಮಾಡ್ಕೋಬೋದು ಅದನ್ನು. ನೋಡಿ ಈ ರೀತಿ.
ಫುಲ್ಲು ಟೈಟಾಗಿ ಎಳೆದು ನಾವು ಇದನ್ನು ಸುತ್ಕೋಬೇಕು. ನೋಡಿ ಇವಾಗ ಇನ್ನಿಷ್ಟುದ ವೈರ್ ಇದೆ ಅಲ್ವಾ, ಇದಿರಬೇಕಾದ್ರೆ ನೋಡಿ ಒಂದೊಂದು ವೈರ್ನ ನಾವು ಈ ರೀತಿ ಎಳ್ಕೋಬೇಕು. ಪ್ರತಿಯೊಂದು ವೈರನ್ನು ನಾವೀಗ ಎಳ್ಕೊಂಡಾಗ ನಮಗೆ ಇದು ಸೆಂಟ್ರ್ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ಈ ಪ್ರತಿಯೊಂದು ವೈರನ್ನು ನಾನು ಈ ರೀತಿ ಎಳ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಇದನ್ನು ನಾನು ಪೂರ್ತಿಯಾಗಿ ಟೈಟಾಗಿ ಎಳ್ಕೊಂಡಿದ್ದೀನಿ. ಟೈಟಾಗಿ ಎಳ್ಕೊಂಡ್ಮೇಲೆ ನೋಡಿ ಈ ರೀತಿ ಬಂದಿದೆ. ನೋಡಿ ಇದು ಸೆಂಟ್ರ್ ಕೂತ್ಕೊಂಡಿದೆ. ಇವಾಗ ಇದನ್ನು ನಾವು ನೋಡಿ ಹೀಗೆ ವೈರ್ನ ಮೆಲ್ಟ್ ಮಾಡಬೇಕು. ವೈರ್ನ ಮೆಲ್ಟ್ ಮಾಡಿ ನೋಡಿ ಇದನ್ನು ಇಲ್ಲಿ ಕಚ್ಚಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಚ್ಚಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಇದು ನಮಗೆ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇಲ್ಲಿದೆಯಲ್ಲ ವೈರ್ಗಳು, ಈ ವೈರು ಒಂದೇ ಲೆವೆಲಿಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕೆಲವರಿಗೆ ಇಷ್ಟು ಲೆಂತಲ್ಲಿ ಸಾಕಂತಾರೆ, ಇನ್ನು ಕೆಲವರು ತುಂಬ ಲೆಂತ್ ಬೇಕಂತಾರೆ. ಸೊ ನೀವು ಲೆಂತ್ನ ನೋಡಿಕೊಂಡು ನಿಮಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ನಾನು ಈ ಲೆಂತಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ಇಟ್ಕೊಂಡು ನೋಡಿ ಈ ರೀತಿ ಈ ಎಲ್ಲ ವೈರ್ನು ಇದೇ ಲೆಂತಲ್ಲಿ ನಾನು ಕಟ್ ಮಾಡ್ಕೋತೀನಿ. ಎಲ್ಲ ವೈರ್ನು ಇದೇ ಲೆಂತಲ್ಲಿ ಕಟ್ ಮಾಡಿಕೊಂಡು ಬೀಟ್ಸ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದನ್ನು ನಾನು ಒಂದೇ ಲೆವೆಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಣಿನ ಪೋಣಿಸ್ಕೊಂಡು ನಾವು ಇದನ್ನು ಫಿನಿಷ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಾನಿಲ್ಲಿ ಕ್ಯಾಂಡಲ್ನ ಹಚ್ಕೊಂಡಿದ್ದೀನಿ. ನೋಡಿ ಹೇಗೆ ಇಟ್ಕೊಂಡು ಇಲ್ಲಿಗೆ ಫಸ್ಟು ಒಂದೇ ಕಲರ್ ವೈರ್ನ ತೊಗೊಂಡಿದ್ದೀನಿ. ನೋಡಿ ಇದ್ರ ಒಳಭಾಗಕ್ಕೆ ನಾನು ಈ ಮಣಿನ ಪೋಣಿಸ್ಕೊತಾ ಇದ್ದೀನಿ. ಒಂದು ವೈರ್ ಒಳಭಾಗಕ್ಕೆ ಮಣಿ ಪೋಣಿಸ್ಕೋಬೇಕು. ನೋಡಿ ಇವಾಗ ಇದನ್ನು ಮೆಲ್ಟ್ ಮಾಡಿ ಈ ರೀತಿ ಜಾಯಿನ್ ಮಾಡಬೇಕು. ಹೀಗೆ ನೋಡಿ ಇದು ಬೀಳೋದಿಲ್ಲ. ಇವಾಗ ಆರೆಂಜ್ ಕಲರ್ ಒಂದೇ ಕಲರ್ ಎರಡೆರಡು ವೈರ್ನ ತೊಗೋಬೇಕು. ಅದೊಂದು ಕಲರ್ ಇದೊಂದು ಕಲರ್ ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಈ ರೀತಿ ಎಲ್ಲ ವೈರ್ಗಳು ಮಣಿನ ಪೋಣಿಸ್ಕೊಂಡು ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನು ಜಾಯಿನ್ ಮಾಡಿದ್ದೀನಲ್ವ, ಇವಾಗ ಇದೇ ರೀತಿ ಎಲ್ಲ ವೈರ್ಗಳಿಗೂ ನಾನು ಮಣಿನ ಪೋಣಿಸ್ಕೊಂಡು ಇದೇ ರೀತಿ ಜಾಯಿನ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ನೋಡಿ ಇದನ್ನು ಪೂರ್ತಿಯಾಗಿ ನಾನು ಫಿನಿಷ್ ಮಾಡ್ಕೊಂಡಿದ್ದೀನಿ. ನೋಡಿ ಬೀಟ್ಸ್ ಎಲ್ಲ ಕೆಳಭಾಗಕ್ಕೆ ಎಳ್ಕೊಂಡಿದ್ದೀನಿ. ಬೀಟ್ಸ್ ನೋಡಿ ಈ ರೀತಿ ಕಾಣುತ್ತೆ. ಸೊ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಕೂಡ ಬೀಟ್ಸ್ನ ಹಾಕ್ಕೋಬೋದು. ನಾನಿಲ್ಲಿ ಒಂದೇ ಕಲರ್ ಬೀಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಇಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಲೆಂತ್ ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ, ನಿಮ್ಗೆ ಇನ್ನೂ ಸ್ವಲ್ಪ ಲೆಂತಲ್ಲಿ ಬೇಕಂದರೆ ನೀವು ಕಟ್ ಮಾಡ್ಕೋಬೋದು. ಲೆಂತಲ್ಲಿ ಬಿಟ್ಟು ಕಟ್ ಮಾಡಿಕೊಂಡು ನೀವು ಈ ರೀತಿ ಬೀಟ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ಸೊ ಒಳಭಾಗದಲ್ಲಿ ನೋಡಿ ಒಂದು ವೈರು ಒಳಭಾಗದಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ ಈ ರೀತಿ ಬರಬೇಕು.
ಎಲ್ಲ ವೈರ್ನು ನಾವು ಈ ಕಡೆ ಎಳ್ಕೊಳ್ಬೇಕಾಗತ್ತೆ. ಎಲ್ಲ ವೈರ್ನು ನಾವು ಕೆಳಭಾಗಕ್ಕೆ ತಗೊಂಡು ಆಮೇಲೆ ನಾವು ಇದನ್ನು ಸುತ್ತಬಿಟ್ಟು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಒಳಭಾಗದಲ್ಲಿ ಒಂದು ವೈರು ಲೂಸಾಗಿ ಬರಬಾರ್ದು, ಈ ರೀತಿ ಬರಬೇಕು. ಸೊ ನೋಡಿ, ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ ಹೀಗೆ ಬಂದಿದೆ. ಟೋಟಲ್ ಆಗಿ ಪೂರ್ತಿ ಫಿನಿಶ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಡಬಲ್ ಕಲರ್ ಯೂಸ್ ಮಾಡಿರೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿ ಬಂದಿದೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನಿಲುವನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.